ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾವಿನ ಕಣಜ ಎಂದು ಹೆಸರುವಾಸಿಯಾಗಿರುವಂತಹ ಕೋಲಾರದಲ್ಲಿ ಮಾವು ಬೆಳೆದು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಕಳೆದ 2-3 ವರ್ಷಗಳಿಂದ ಇದೇ ರೀತಿ ಆಗ್ತಾ ಇದ್ದು ಸರ್ಕಾರಗಳು ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಆದರೆ ಯಾವುದೇ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಇದರ ಪರಿಣಾಮವಾಗಿ ಬೇಸತ್ತ ರೈತರು ಇವತ್ತು ಕೋಲಾರದಲ್ಲಿ ರಸ್ತೆಗಿಳಿದಿದ್ರು. ಮಾವು ಬೆಳೆಗಾರರಿಂದ ಕೋಲಾರ ಬಂದ್ ಸಕ್ಸಸ್. ಬೆಂಬಲ ಬೆಲೆಗಾಗಿ ನಗರದಲ್ಲಿ ರೈತರ ಆಕ್ರೋಶ. ರೈತರು ಎಷ್ಟೇ ಬೆಳೆ ಬೆಳೆದ್ರೂ ಅವರಿಗೆ ಇರೋ ನೋವು ಒಂದೇ. ನಾವು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗುತ್ತೋ ಇಲ್ವೋ ಅನ್ನೋದು. ಕಷ್ಟಪಟ್ಟು ಬೆಳೆದ ಬೆಳೆ ಉಳಿಸಿಕೊಳ್ಳಲು ರೈತ ಎಷ್ಟೋ ಕಷ್ಟಪಟ್ಟಿರ್ತಾನೆ. ಆದ್ರೆ ಅದಕ್ಕೆ ನಿಖರವಾದ ಬೆಲೆ ಸಿಗದಿದ್ದಾಗ ಆ ರೈತನ ಆಕ್ರೋಶದ ಕಟ್ಟೆ ಒಡೆಯುತ್ತೆ. ಅದೇ ರೀತಿ ಕೋಲಾರದಲ್ಲಿ ಮಾವು ಬೆಳೆಗಾರರ ಆಕ್ರೋಶದ ಕಟ್ಟೆ ಇಂದು ಸಂಪೂರ್ಣವಾಗಿ ಒಡೆದಿತ್ತು. ಹೀಗೆ ರಸ್ತೆಗೆ ಟ್ರ್ಯಾಕ್ಟರ್ಗಳ ಮೂಲಕ ಮಾವಿನಕಾಯಿ ಸುರಿದು ಪ್ರತಿಭಟನೆ ಮಾಡುತ್ತಿರುವ ರೈತರು, ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾಕಾರರು, ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದ ಶ್ರೀನಿವಾಸಪುರ ನಗರದಲ್ಲಿ. ಮಾವಿಗೆ ಬೆಂಬಲ ಬೆಲೆ ಕೊಡಬೇಕು ಎಂದು ರೈತರು ಸುಮಾರು 1 ತಿಂಗಳಿಂದಲೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಾವಿನ ಸೀಸನ್ ಇನ್ನೂ ಕೇವಲ 15ರಿಂದ 20 ದಿನಗಳು ಮಾತ್ರ ಇದೆ. ಇಂಥದ್ರಲ್ಲಿ ಸರ್ಕಾರ ರೈತರ ನೆರವಿಗೆ ಬಾರದೆ ಹೋದಲ್ಲಿ ರೈತ ಸಂಕಷ್ಟಕ್ಕೆ ಸಿಲುಕುತ್ತಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸಾಲದು. ಹಿಂದಿನ ವರ್ಷ 4 ರೂಪಾಯಿ ಕೊಟ್ಟರು, ಪಕ್ಕದ ರಾಜ್ಯದಲ್ಲಿ ಈ ವರ್ಷ ಕೂಡ 4 ರೂಪಾಯಿ ಕೊಟ್ಟು ಕಂಪನಿಗಳಲ್ಲಿ 8 ರೂಪಾಯಿ ಒಂದು ಟನ್ಗೆ ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕಾರ್ಖಾನೆಗಳಿಲ್ಲದೆ ಇರೋದ್ರಿಂದ ನಾವು ಸಹ ಬೇರೆ ಆಂಧ್ರ ಮತ್ತು ತಮಿಳುನಾಡು ಕಂಪನಿಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಆದ್ದರಿಂದ ನಮ್ಗೆ ಯಾವುದೇ ಇಲ್ಲಿ ಕಂಪ್ನಿಗಳಿಲ್ಲದೆ ನಮಗೆ 4 ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ ನಮ್ಮ ಮಾವಿನಕಾಯಿ. ಅದರಿಂದ ಕೂಡಲೇ ಸರ್ಕಾರ ಅದನ್ನು ಮರುಪರಿಶೀಲನೆ ಮಾಡಬೇಕು. ಮರುಪರಿಶೀಲನೆ ಮಾಡಿ ಕನಿಷ್ಠ 10,000 ರೂಪಾಯಿಗಳ ಒಂದು ಟನ್ಗೆ 10,000 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಸಾಮಾನ್ಯವಾಗಿ ಶ್ರೀನಿವಾಸಪುರ ಭಾಗದಲ್ಲಿ ವಿವಿಧ ತಳಿಗಳ ಮಾವಿನ ಕೊಯ್ಲಿನ ಅವಧಿ 1.5ರಿಂದ 2 ತಿಂಗಳು ಇರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಮಾವಿಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ದಲ್ಲಾಳಿಗಳು ಕೇಳಿದಷ್ಟು ಹಣಕ್ಕೆ ಮಾವನ್ನು ಮಾರಲೇಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಅನಿವಾರ್ಯವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಸರ್, ಇವತ್ತು ನಾವು ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಡಿಮ್ಯಾಂಡು 1 ಟನ್ಗೆ 15,000 ಬೇಕು ಅಂತ ಕೇಳ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು 1 ಟನ್ನು ಮಾವನ್ನು ಭೂಮಿಯಿಂದ ಆ ಮರದಿಂದ ಉತ್ಪಾದನೆ ಮಾಡಬೇಕಾದ್ರೆ 10ರಿಂದ 12 ರೂಪಾಯಿ 1 kgಗೆ ಖರ್ಚು ಬರುತ್ತೆ. ಹಾಗಾಗಿ ನಾವು 15 ರೂಪಾಯಿ ಕೊಟ್ಟರೆ ನಮ್ಮ ಅಸಲು ಬಂದು ಅದರ ಜೊತೆಗೆ ಮುಂದಿನ ವರ್ಷಕ್ಕೆ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ 15,000 ಬೇಕು ಅಂತೇಳಿ 1 ಟನ್ಗೆ ನಾವು ಕೇಳ್ತಾ ಇದ್ದೀವಿ. ಇನ್ನು ಪ್ರತಿಭಟನೆ ಜೋರಾಗ್ತಿದ್ದಂತೆ ಪೊಲೀಸರು ಮಧ್ಯಪ್ರವೇಶಿಸಿದ ವೇಳೆ ರೈತರ ಜೊತೆ ಕೆಲಕಾಲ ಮಾತಿನ ಚಕಮಕಿ ನಡೆದು ತಳ್ಳಾಟ ನೂಕಾಟವೂ ಉಂಟಾಯಿತು. ಬಳಿಕ ಸಂಸದ ಮಲ್ಲೇಶ್ ಬಾಬು ನಾಳೆಯೊಳಗೆ ಟನ್ ಮಾವಿಗೆ 4,000 ಬೆಂಬಲ ಬೆಲೆ ಘೋಷಿಸೋ ಭರವಸೆ ನೀಡಿದ ಬಳಿಕ ಹಿಂಪಡೆಯಲಾಯಿತು. ರೈತರ ಸಮಸ್ಯೆ ಒಂದು ಕಡೆಯಾದರೆ ಮತ್ತೊಂದೆಡೆ ಕೋಲಾರದ ಪಲ್ಲವಿ ಸರ್ಕಲ್ನಲ್ಲಿ ರೈತರು ರಸ್ತೆಗೆ ಚೆಲ್ಲಿದ್ದ ಮಾವಿನ ಹಣ್ಣಿಗಾಗಿ ಜನ ಮುಗಿಬಿದ್ರು. ಈ ವೇಳೆ ಪೊಲೀಸರು ಜೆಸಿಬಿ ಕರೆಸಿ ಮಾವಿನ ಹಣ್ಣನ್ನು ತೆರವುಗೊಳಿಸಿದ್ರು. ಒಟ್ನಲ್ಲಿ ವರ್ಷಪೂರ್ತಿ ಉಳುಮೆ ಮಾಡಿ ಗೊಬ್ಬರ ಹಾಕಿ ಮಾವಿಗೆ ಕಾಯುವ ರೈತರು ಸರಿಯಾದ ಬೆಲೆ ಸಿಗದೆ ಅಧಿಕಾರಿಗಳು ಹಾಗೂ ಸರ್ಕಾರವನ್ನು ಕೇಳಿಕೊಂಡರೂ ಸರಿಯಾಗಿ ಸ್ಪಂದಿಸದೇ ಇದ್ದರ ಪರಿಣಾಮ ರೈತರು ಬೀದಿಗೆ ಇಳಿದು ಹೋರಾಟ ಮಾಡೋಕೆ ಮುಂದಾಗಿದ್ದಾನೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.